everyone, welcome back to my channel. ಹೆಂಗದಿರಿ ಎಲ್ಲರೂ? ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. I myself back with a brand new video. ಇದು ಏನು ಓವರ್ ಆಕ್ಟಿಂಗ್ ಮಾಡಿದಲ್ಲ, ಅದಕ್ಕೆ 50 ರೂಪಾಯಿ ತೆಗಿರಿ, 100 ರೂಪಾಯಿ ತೆಗಿರಿ. ಆದ್ರೂ ಆಕಿ ಬಿಗ್ ಬಾಸ್ ಒಳಗೆ ಭವ್ಯ ಮಾಡೋದು ಆಕಿನ್ಕಿ ನಾ ಏನ್ ಜಾಸ್ತಿ ಮಾಡತ್ತಿಲ್ಲ ಬೇಡ. ನಮ್ ವರ್ಲ್ಡ್ ಒಳಗೆ ಏನಂತಂದ್ರೆ ಭಾಳ ಪ್ರಾಣಿಗಳು ಅದಾವ. ನಿಮಗೂ ಗೊತ್ತಿಲ್ಲ, ಒಂದೊಂದು ಡಿಸ್ಕವರೇ ಆಗಿಲ್ಲ ಇನ್ನ. ಮತ್ತೆ ಡಿಸ್ಕವರಿ ಚಾನಲ್ ಒಳಗೆ ತೋರಿಸಲಾರ್ದು ನಾ ಈಗ ನನ್ನ ಚಾನಲ್ ಒಳಗೆ ತೋರಿಸ್ತೀನಿ. ಹೆಂಗೆ ನಾವು ಕನ್ನಡಕ್ಕಾಗಿ 1 ಅನುಮತಿ, ಹಿಂದಿ ಕೇಳಿಯೇ 2 ದವಾಯಿ, ಅಂಡ್ ಫಾರ್ ಇಂಗ್ಲಿಷ್ ಪ್ರೆಸ್ 3. ಇವೇನು ಆಗಕತ್ತಿಲ್ಲ, ಇವ ಬಾಳ ಹಾರಾಡತಾನಲ್ಲ, ಇವ್ನ ಬಾಯಿ ಒಳಗೆ ಒಂದು ಬಟ್ಟಿ ಬತ್ರಿ. ಧನ್ಯವಾದ. ಫೈಲ್ ಬರ್ತಾರ ಇಂಥವ್ರು. ಈ ಪ್ರಜಾತಿಯ ಪ್ರಾಣಿಗೆ ಏನೆನ್ನುತ್ತಾರೆ ಎಂದು ನನಗೂ ಕೂಡ ಗೊತ್ತಿಲ್ಲ. ಇನ್ನ ಇದ್ರ ಬಗ್ಗೆ ಏನು ಡಿಸ್ಕವರ್ ಮಾಡಕ್ಕೆ ಆಗಲಿಲ್ಲ. ಅಲ್ಲ, ಕೋಡಿಂಗ್ ಒಳಗೆ ಏನಾರೆ ಹೊಸ ಲ್ಯಾಂಗ್ವೇಜ್ ಬಂದದಿನ ಪೂರಾ ಅನ್ನ ಹೇಳತ್ತಿದ್ದೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್. ನಾನು ಸ್ವಲ್ಪ ಸಬ್ಟೈಟಲ್ಸ್ ಕೊಡ್ಲಾ, ನಾನು ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗ್ಲಿಕ್ಕೆ. ಅಲ್ಲ, ಇದು ನೋಡಿದ್ಮೇಲೆ ಸ್ವಲ್ಪ ಜನ ಇದೆಲ್ಲ ಹೇಳಕ್ ಬರ್ಬೇಡ. ಯಾಕಂದ್ರೆ ನೋಡು, ಮನುಷ್ಯ ಕುಡ್ ಕ್ಯೂಡ ಕುಂಟ ಮತ್ತ ಅವ್ನ ಫಿಸಿಕಲ್ ಲುಕ್ ಮತ್ತು ಅವ್ನ ಹೆಂಗ ಅವ್ನ ಅಪಿಯರೆನ್ಸ್ ನಲ್ಲಿ ರೋಸ್ಟ್ ಮಾಡಂಗಿಲ್ಲ. ಅವ್ನು ಮಾಡೋ ಕ್ರಿಂಜ್ ಹತ್ತದ ಮೇಲೆ ರೋಸ್ಟ್ ಮಾಡ್ತಾರೆ. ಒಂದಿಟ್ಟು ಮಂದಿ ಸಿಂಪತಿ ಕಾಡಾಡಿ ನಾವು ಬಡವ್ರ ಮಕ್ಕಳು, ನಾವು ಬಡವ್ರು ಬೆಳೆಸ್ಬೇಕು ಅರೆ ಕ್ರಿಂಜ ಹರ್ಕತ್ಲೆ ರೋಸ್ಟ್ ಮಾಡ್ತಾರೆ. ಮನುಷ್ಯ ಇರುದಕ್ಕೆ ರೋಸ್ಟ್ ಮಾಡಂಗಿಲ್ಲ. ಭಾಳ ಗ್ಯಾನ್ ಕುಂಗ್ಲಿಕ್ಕೆ ಬರಬೇಡಿ. ಅಲ್ಲೇ ಕಮೆಂಟ್ ಸೆಕ್ಷನ್ ದಾಗ ಹೋಗಿ ನೀವೇ ಅಂತಿರ್ತೀರಿ, ಮತ್ತೆ ಇವಾಗ ರೋಸ್ಟ್ ಮಾಡಿಲ್ಲ ಅವ್ರು ಮಾಡೋ ಹರ್ಕತ್ ಮೇಲೆ ರೋಸ್ಟ್ ಮಾಡತ್ತಲಕ, ಅವ್ರು ಇರೋದಕ್ಕಲ್ಲ. ಅದಾದ್ಮೇಲೆ ನಮ್ ಚಾನಲ್ ಒಳಗ 2ನೇ ಪ್ರಾಣಿ ಬರ್ಲಿಕ್ಕೆ. ಇದು ಗೊತ್ತಿಲ್ಲ, ಒಂಥರ 2 ಕಾಲ 2 ಕೈ ಐತಿ ಇದಕ್ಕೂ. ಬಟ್ ಇದ್ರ ವಿಡಿಯೋ ನೋಡಿದ್ಮೇಲೆ ಗೊತ್ತಾಕ ನನಗೂ. अफसोस मुकेश बच नहीं सका. ಸೌಕಾಸ್ ಬೇ ಯಾರ್ದಾರೆ ಹಾರ್ಟ್ ಅಟ್ಯಾಕ್ ಹೊಡಿಸ್ಕೆ ಸಾಯ್ ಹೊಡೆದಿ. ಅದೆಲ್ಲ ಆಯ್ತು. ಮತ್ತೆ ಬರ್ತಾರೆ ಇಂಥವ್ರು ಹಳ್ಳು ಸಿಕ್ಕೊಂಡವ್ರಗತ್ಲೆ ವಿಡಿಯೋ ಮಾಡ್ತಾರೆ. ಏನ್ ಮಾರಿಗೆ ಲಕ್ವ ಹೊಡೆದದು, ಇವ ಏನ್ ಮಾಡ್ಲಿಕತ್ತ ನೀವು ಮಾಡೋದು ನೋಡಿದ್ರೆ 2 ದಿನದ ಹೊರ ಬಂದಿಲ್ಲ ಅನಿಸ್ತದ. ಅಂದಾಗ ನಾ ಡಾಕ್ಟರ್ ಹೇಳಿದ್ರೆ ನೀ ಯಾವಾಗಿಂತ ಆರಾಮಾಕಿ ಅಂತ. ಹಂಗ್ ನೋಡಿದ್ರೆ ಅರ್ಧಮರ್ಧ ಬಟ್ಟೆ ಹಾಕೊಂಡು ಕುಡಿಯೋರ್ ಮುಂದೆ ಚಲೋ ಇನ್ನ ನಾನು ಸ್ವಲ್ಪ ವಿಡಿಯೋ ಮಾಡೋ ಮುಂದೆ ಹಿಂಗೆ ಡಿಸ್ಕ್ಲೇಮರ್ ಕೊಟ್ಟು ಮಾಡ್ಕೊಂಡು ಅಂತ ಹೇಳಿ ವಿಡಿಯೋ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಮಾಡಿ ಸಾಯ್ ಮನುಷ್ಯ ನೀನ್ ಫೇಮಸ್ ಆಗಕ್ ಮಂದಿ ಏನೇನ್ ಮಾಡ್ಲಿಕತ್ತಾರ ಅಂತ ಬಿಟ್ರೆ ಇನ್ನೊಂದ್ ದಿವಸದಿಂದಾಗ ತೆಗ್ತಿತ್ತಾರ, ಹೋಗಿ ಗಟ್ಟರ್ ನೆಕ್ತಾರ. ನಮ್ಗೆ ಅಟ್ಟ ಅಲ್ಲ, ನಂಗೆ ಜೀವನ ಇಟ್ಟಾಳ. ದೂರಾಗೋ ಸಂದರ್ಭ ಬಂತಂದ್ರ ಇಬ್ಬರು ಕೂಡ ಸಾಯ್ತೀವಿ, ದೂರಾಗೋ ಮಾತಿಲ್ಲ. ಅಲ್ಲ, ಇವ್ದು ವಯಸ್ಸೇನೋ ಮಾತಾಡತ್ತ ನೀನು. ಮೂಗೊಳಗಿನ ಸುಂಬಳ ತುಟಿ ತಗ ಬಂದ್ರೆ ನೆಕ್ಕು ವಯಸ್ಸದ ಇವಂದು. ಅಂದ್ರೆ ಇಟ್ಟಿಟ್ಟು ಹುಡುಗರಿಗೆ ಹುಡುಗಿ ಸಿಗತ್ತಾಳ. ನನ್ನಟ್ಟು ವಯಸ್ಸಿರೋ ಹುಡುಗರು ಸಿಂಗಲ್ ಅದಾರಿನ. ಈ ಕೇಳ್ಕೊಂಡ ಈಕಿನ್ ಬಿಟ್ರೆ ಜೀವನ ಇಲ್ಲ ಅಂತ ಲೇ ಅಪ್ಪಿ, ನಿನಗೆ ಸರಿಸ್ತೀನಿ, ಬೇರೆ ಪೋರ್ ಹಿಡ್ಕೋತೀನಿ. ಅಗಳೇ ಹೇಳತ್ತಿದ್ದಲ್ಲ ಮಾರ, ಆಕಿ ಇಲ್ಲಂದ್ರೆ ಬದುಕಂಗೆ ಇಲ್ಲ ಅಂತ ಹೇಳಿ ಇಟ್ ಜಲಿ ಕಟ್ ಮಾಡಿ ಹೋದ್ಲಾಕಿ. ಪ್ರೀತಿ ಪ್ರೇಮ ಎಂಬುವ ಬಾಂಧವ್ಯ ನೀವೇನ್ರ ಅನ್ಕೋಬೇಡ್ರೆ ಮತ್ತೆ ನನ್ನ ಮೇಲೆ ಬರ್ತದ. ಮುಂಜಾನೆ ಸಂಡಸ್ ಮಾಡಿ ಬಂದ್ರ ಹೊರಗೆ ನಿಂತು ಮಮ್ಮಿ ತೊಳೆವಾರ ಅಂತ ಹೇಳಿ ಅಂತಿಲ್ಲ. ಮನಸ್ಸು ಬಿಟ್ಕೊಂಡು ಹೇಳು, ನಿನ್ ಮನಸ್ಸು ಸಾಕ್ಷಿ ಹೇಳು, ಮನಸ್ಸು ಬಿಟ್ಕೊಂಡು ಹೋಲಿ ಯಾಡ್ರ ಮಗಿ ಹೇಳು. ಎಲ್ಲ ಆದ್ಮೇಲೆ ಬರ್ತಾರ ಇಂಥವ್ರು. ನಾನು ಈ ಪ್ರಜಾತಿಯ ಪ್ರಾಣಿಗೆ ಏನೆಂದು ಎನ್ನುತ್ತಾರೆ ನನಗೂ ಕೂಡ ಗೊತ್ತಿಲ್ಲ. ಇನ್ನು ಡಿಸ್ಕವರಿ ಚಾನಲ್ ಒಳಗೂ ಬಂದಿಲ್ಲ. ನಮ್ ಚಾನಲ್ ಒಳಗೆ ರಿಲೀಸ್ ಮಾಡತೀನಿ ಪ್ರಾಣಿಗಳು. ಅಂದ್ರೆ ಇವ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ನಾ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಕ್ರೋಲ್ ಮಾಡೋದು ಬಿಡಕ್ಕೆಲ್ಲ. ಇಂಥವ್ರು ಬಂದು ಇಂಥ ರೀಲ್ಸ್ ತೋರಿಸಿ ಅನ್ಇನ್ಸ್ಟಾಲ್ ಮಾಡು ಲೆವೆಲ್ಗೆ ನನಗೆ ಟ್ರಾಮಾ ಕೊಟ್ಟು ನನಗೆ ಪೂರಾ ಡಿಸ್ಪರೇಷನ್ ಒಳಗೆ ಹಾಕಿ ಅನ್ಇನ್ಸ್ಟಾಲ್ ಮಾಡಿಸ್ಬೇಕಂತ ಮಾಡಿದ್ರು ಇನ್ಸ್ಟಾಗ್ರಾಮ್. ಮಾಡಂಗಿಲ್ಲ, ನೀವು ಎಷ್ಟೇ ಪ್ರಯತ್ನ ಮಾಡ್ರಿ, ನಾ ಅದ್ರ ಅನ್ಇನ್ಸ್ಟಾಲ್ ಮಾಡಂಗಿಲ್ಲ. ನಾವು ಇಂಥ ವಿಡಿಯೋ ಮಾಡಿ ಶ್ರೀಮಂತರ ಅಲ್ಲ ನಾವ್ ಇಲ್ಲೇ ಬಡವ್ರ ಉಳಿಲಿ. ನನಗರೆ ಇದು ಇನ್ಸ್ಟಾಗ್ರಾಮ್ ಕಮ್ಮಿ ಫೈಕಾನಿ ಜಾದ ಅನ್ಸ್ಲಿಗತ್ತದ. ಎಲ್ಲರೂ ಬಂದು ಇಲ್ಲೇ ಅಂಡ್ ಯಾರು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಹತ್ತಂದ್ರ ನಾ ಏನ್ ಮಾಡ್ಲಿ, ಬಡವ್ರ ಮಕ್ಕಳಿಗೆ ಸಹಾಯ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಅಂಡ್ ದಟ್ಸ್ ದ ಎಂಡ್ ಆಫ್ ದ ವಿಡಿಯೋ ಗೈಸ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ ಏನಾರ ಬೇಕೇನ ಬ್ಯಾಡ ಮಾಡ್ತೇನೆ. ಅಂಡ್ ದಟ್ಸ್ ಇಟ್ ಫಾರ್ ಟುಡೇ. ಟೇಕ್ ಕೇರ್, ಬೈ.